ಆದ್ರೆ ನೀನು ನನ್ನ ಸ್ಥಾನನ ತುಂಬಿಟ್ಟೆ ಪುಟ್ಟಕ್ಕ. ನಿನ್ ಬಗ್ಗೆ ನಂಗೆ ಸ್ಯಾನೆ ಹೆಮ್ಮೆ ಐತೆ. ನಿನ್ನಂತವ್ರು ಇನ್ನೂ ಈ ಪ್ರಪಂಚದಾಗ ಅವ್ರ ಅಂತಾನೆ ನಂಗೆ ಆಶ್ಚರ್ಯ ಆಗ್ತೈತೆ ಪುಟ್ಟಕ್ಕ. ನನ್ನ ಮಗ ಕೊಟ್ಟ ಕಾಸನ್ನ ನೀನ್ ನಂಗೆ 7 ದಿನ ಹೆಂಗ್ ಬೇಕನ್ನ ಖರ್ಚು ಮಾಡ್ಕೋಬೋದಿತ್ತು. ಇಲ್ಲ, ಅದಕ್ಕೂ ನಂಗೂ ಸಂಬಂಧನೇ ಇಲ್ಲ ಅನ್ನಂಗೆ ನಿಂತವನೆ ಮಾಡಿಕೊಂಡು ಸುಮ್ಕಿರ್ಬೋದಾಗಿತ್ತು. ಆದ್ರೆ ನೀನು ನನ್ನ ಮಗಂಗೆ ಗೊತ್ತಾಗ್ದಂಗೆ ಆ ಕಾಸನ್ನ ನನ್ಗೆ ವಾಪಸ್ ಕೊಡ್ಬೇಕು ಅಂತಿದ್ಯಲ್ಲ, ನನ್ಗೆ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಇಲ್ಲ ಅಮ್ಮವ್ರೆ, ಇದೇ ಸರಿ. ನಾನು ಆ ದುಡ್ಡನ್ನ ನಿಮ್ಗೆ ನೀನೇ ಮಾಡಿಕ. ನನ್ ಮಗ ಸರಿಯಾಗೆ ಮಾಡೋನೆ ಪುಟ್ಟಕ್ಕ. ನಿಂತವ ಬಡ್ಡಿ ತಕ್ಕಳಕ್ಕೂ ನಂಗೆ ಇಷ್ಟ ಇಲ್ಲ. ಆದ್ರೆ ತಕ್ಕಳ್ತಿರೋದಕ್ಕೆ ಕಾರಣ ನಿನ್ಗೂ ಸಂದಕ್ಕೆ ಗೊತ್ತೈತೆ. ನನ್ ಮನ್ಸ್ನಾಗೆ ನಿಂಗ್ ಬ್ಯಾರೇನೆ ಸ್ಥಾನ ಕೊಟ್ಟಿವ್ನಿ ಪುಟ್ಟಕ್ಕ. ನಂಗೆ ಯೋನ್ ಹೇಳ್ಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಅಮ್ಮವ್ರೆ. ಇದ್ರಾಗೆ ಹೇಳೋದು ಕೇಳೋದು ಯೋನು ಇಲ್ಲ ಪುಟ್ಟಕ್ಕ. ಆ ಕಾಸ್ನಾಗೆ ನೀನು ಮೆಸ್ನ ಸರಿಯಾಗಿ ರಿಪೇರಿ ಮಾಡಿಸ್ಕ. ನನ್ ಮಗನ ನಾನು ಸರಿಯಾದ ದಾರಿನಾಗೆ ಬೆಳೆಸಿವ್ನಿ ಅಂತ ಈಗ ನನಗ್ ಗೊತ್ತಾಯ್ತು. ಆದ್ರೂ ಅಮ್ಮವ್ರೆ, ಇದನ್ನ ಇಲ್ಗೆ ನಿಲ್ಸುಮ. ನೋಡ್ಪುಟ್ಟಕ್ಕ, ಈ ಮಾತನ್ನ ನಾನು ನನ್ನ ಮನ್ಸಾರೆ ಕೂಸಿ ಪಟ್ಕೊಂಡು ಹೇಳ್ತೀನಿ. ನಿಂಗೆ ಒಳ್ಳೇದಾಗಿ ನನಗೆ ಫೋನ್ ಮಾಡಿರ್ತೀನಿ. ಒಂದೇ ತಾಯಿ ಹೊಟ್ಟೆಯಾಗಿ ಹುಟ್ಟಿದ್ದು. ನೋವ್ತಿದ್ಯಾ? ಅದೆಲ್ಲ ಏನಿಲ್ಲ ಮಿಸ್. ಇಷ್ಟೊತ್ತಲ್ಲಿ ಒಬ್ರೆ ಇಲ್ಲೇನ್ ಮಾಡ್ತಿದ್ದೀರಾ? ಅದು ಸುಮ್ಕೆ ಹಂಗೆ. ನೀವು ರೂಮಿಗೆ ಬರ್ತೀರಾ ಅಂತ ಕಾಯ್ತಾ ಇದ್ದೆ. ನೀವು ಓದ್ಕೋತಿದ್ರಿ ಅಂತ. ಓದ್ತಾ ಇದ್ದೆ, ಆದ್ರೂ ನಿಮ್ಗೂ ಕಾಯ್ತಾ ಇದ್ದೆ. ನನ್ನ ಹತ್ರ ಮಾತಾಡಕ್ ಇಷ್ಟ ಇಲ್ಲದೆ ಇಲ್ಲಿಗೆ ಬಂದಿದ್ದೀರಷ್ಟೇ. ಅಯ್ಯೋ ಮಿಸ್, ನೀವು ಒಳ್ಳೆ. ಚಂದ್ರ ಪೂರ್ತಿಯಾಗಿ ಭೂಮಿ ತಾಯಿನ ನೋಡೋದು ತಿಂಗಳಿಗೆ ಒಂದೇ ಸರಿ. ಹುಣ್ಣಿಮೆ ದಿವಸ ಕಣ್ಣು ಉಣ್ಣಾದ್ರೆ ಹೆಂಗಿರ್ತೈತೆ ಹೇಳಿ? ನೀವು ನಾನು ಹುಣ್ಣಿಮೆ ಮಿಸ್ಸು. ನಿಮ್ತ ಮಾತಾಡಕ್ ಇಷ್ಟ ಇಲ್ಲದೆ ನಾನಿರೋದು ಒಂದೇ ದಿವಸ. ಯಾವಾಗ? ನಾನು ಸತ್ತಾಗ. ಬಿಡ್ತು ಅನ್ನಿಶ್ರೀ, ಬಿಡ್ತು ಅನ್ನಿ ಅಂದೆ. ಸರಿ, ಬಿಡ್ತು. ಹಾಲು ತಗೊಳ್ಳಿ. ಅದು ಹೊಸವತ್ಗೆ ಹಾಲು ಕೊಡಕ್ ಬರ್ತಿದ್ರು, ನಾನೇ ತಗೊಂಡ್ ಬಂದೆ. ಇಲ್ದಿದ್ರು ಬರ್ತಿದ್ದೆ. ಹಾಲು ಒಂದ್ ನೆಪ ಅಷ್ಟೆ. ಹೌದು, ಯಾವಾಗಿಂದ ನಮ್ಮ ಮೆಸ್ಸು ಈ ಮೂಢನಂಬಿಕೆ ಎಲ್ಲ ನಂಬಕ್ ಶುರು ಮಾಡವ್ರೆ? ಮೂಢನಂಬಿಕೆನಾ? ಹಾ, ಈಗ ನಾನು ಸಾಯ ಮಾತು ಹೇಳಿದ ತಕ್ಷಣ ಬಿಡ್ತು ಅನ್ನಂತ ಹೇಳಿದ್ರಲ್ಲ. ಈಗ್ಲೂ ನಾನೇನ್ ಅದೆಲ್ಲ ನಂಬಲ್ಲ, ಆದ್ರೂ ಹಾಗೆಲ್ಲ ಮಾತಾಡ್ಬೇಡಿ. ನೀವು ನನ್ನ ಮ್ಯಾಕೆ ಸಾನೆ ಕೋಪ ಮಾಡ್ಕೊಂಡ್ಬಿಡ್ತೀರೇನೋ ಅಂತ ದಿಗ್ಲಾಗೋಯ್ತು ಮಿಸ್ಸು. ಕೋಪ ಇತ್ತು. ಅವ್ವ ನನ್ನ ಬಂದ್ ಕರೆಯೋವರೆಗೂ ನನ್ ಮಾತ್ ಮೀರಿ ನೀವು ಪಂದ್ಯ ಆಡಕ್ ಹೋಗಿದ್ದೀರಾ ಅಂತ ತುಂಬಾ ಸಿಟ್ಟಿತ್ತು. ಆದ್ರೆ ಅವ್ವ ಹೇಳಿದ ಮಾತ್ ನಿಜ ಅನ್ಸ್ತು ಶ್ರೀ. ಯಾವಾಗ್ಲೂ ನೀವು ನಾನ್ ಹೇಳೋ ಪ್ರಕಾರನೇ ನಡ್ಕೋಬೇಕು ಅನ್ನೋದು ನನ್ ಮೂಢನಂಬಿಕೆ. ಅಷ್ಟಕ್ಕೂ ನೀವು ದುಡ್ಡುಗೋಸ್ಕರ ಪಂದ್ಯ ಆಡ್ತಿದ್ರು, ಯಾರಿಗೂ ಮೋಸ ಮಾಡ್ತಿಲ್ಲ, ಯಾರ್ದು ದುಡ್ಡು ಕಿತ್ಕೋತಿಲ್ಲ. ಈ ಸಲ ನಾನೇ ಸ್ವಲ್ಪ ಜಾಸ್ತಿ ಹಠ ಮಾಡ್ಬಿಟ್ಟೆ. ಸಾರಿ ಶ್ರೀ. ನೀ ಒಳ್ಳೆ. ನಮ್ಮ ಹುಡುಗಿ ಆಟ ಮಾಡಿದ್ರೇನೆ ಚಂದ, ಇಲ್ಲ ಅಂದ್ರೆ ಲೈಫೆಲ್ಲ ಬೋರ್ ಹೊಡಿತದೆ. ಆಹಾ, ಹೌದಾ? ಹಂಗಂತ ಯಾವಾಗ್ಲೂ ಆಟ ಮಾಡಕ್ ಸುರುಗಿರೋ ಹಚ್ಕೊಬಿಟ್ಟಾರ. ಸರಿ, ಹೌದು. ಇವಾಗ ಕುಸ್ತಿ ಆಯ್ತು, ಮುಂದೆ ಸಾಕಾಳಿ. ಹೇಳಿದ ತಕ್ಷಣ ಒಳ್ಳೆ ಟೀಚರ್ ಅಮ್ಮನಂಗೆ ಪ್ರಶ್ನೆಗಳು ಶುರು ಆಗೋಯ್ತು. ನಾನು ಸೀರಿಯಸ್ ಆಗಿ ಕೇಳ್ತಿದ್ದೀನಿ ಶ್ರೀ. ಕುಸ್ತಿ ಪಂದ್ಯ ಗೆದ್ದು ಸಹಾಯ ಮಾಡಿದ್ರಿ, ಮುಂದೆ ಏನೋ ಇನ್ನೊಂದು ಪಂದ್ಯ ಬರೋವರೆಗೂ ಸುಮ್ಮನೆ ಕೂತ್ಕೊಂಡು ಕಾಯೋದು ಸರಿನಾ? ಇಲ್ಲ ಮಿಸ್ಸು, ನಾನು ಹಂಗೆ ಕಾಯ್ಕೊಂಡು ಕುಂದ್ಕೊಳಕಿಲ್ಲ. ನಿಮ್ಗೆ ಹೇಳಿರೋ ಸುಳ್ಳನ್ನ ನಾನು ದಿಟ ಮಾಡ್ತೀನಿ. ನಾನು ವ್ಯವಸಾಯ ಮಾಡ್ತೀನಿ ಮಿಸ್ಸು.
ಭೂಮಿ ತಾಯಿ ನನ್ನ ಆ ಕಾಡ್ದಾಗೆ ಸೋಲಕ್ ಬಿಡ್ನಿಲ್ಲ, ಇನ್ನ ವ್ಯವಸಾಯದಾಗ ಬಿಡ್ತಾಳ, ಕೈ ಹಿಡ್ದೇ ಹಿಡಿತಾಳೆ. ಒಳ್ಳೇದಾಗ್ಲಿ. ನೀವು ನನ್ನ ಜೊತೆ ಇದ್ರೆ ಎಲ್ಲ ಒಳ್ಳೇದೇ ಆಯ್ತದೆ. ಇಲ್ಲಂದ್ರೆ ತಿಂದಿದ್ದೆಲ್ಲ ಹೊಟ್ಟೆಲೆ ಸೇರ್ಕೊಬಿಡ್ತದೆ. ತಿಂದಿದ್ನ ಅರ್ಗಿಸ್ಕೊಳ್ಳೋಕ್ಕೆ ವ್ಯಾಯಾಮ ಮಾಡೋ ಥರ ನಾವು ಮಾಡಿದ ತಪ್ಪುಗಳನ್ನ ಕಡಿಮೆ ಮಾಡ್ಕೊಳ್ಳೋಕೆ ಅಥವಾ ತಿದ್ಕೊಳ್ಳೋಕೆ ಅವಕಾಶಗಳಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಹಂಗೇನ ಇದ್ದಿದ್ರೆ ನೀ ನನ್ನ ಬುಟ್ಟೆ ಹೋಗ್ಬಿಡ್ತದಲ್ಲ ಮಿಸು. ಹೋಗೋ ಹಾಗಿದ್ದಿದ್ರೆ ಈಗಲೂ ಹೋಗ್ಬಿಡ್ತಿದ್ದೆ. ಇನ್ನ ತಪ್ಪು ಮಾಡಕ್ಕಿಲ್ಲ ಮಿಸ್, ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಂಡು ಹೋಗ್ತೀನಿ. ಇದೇ ಕಾರಣಗಳಿಗೆ ಮನುಷ್ಯನ ಮೇಲೆ ಗೌರವ ಜಾಸ್ತಿ ಆಗೋದು. ಅದು ನಿಮ್ಮ ಮೇಲೂ ಜಾಸ್ತಿ ಆಗ್ತಿದೆ ಶ್ರೀ. ಮಿಸು, ಹಂಗಾದ್ರೆ ಮನ್ಸ ಆಸೆ ಪಡೋದೇ ತಪ್ಪ? ಖಂಡಿತ ಇಲ್ಲ. ನಿಜ ಏನಂದ್ರೆ ನಾವು ನಮ್ಗೆ ಎಟ್ಕೋದಕ್ಕೂ ಮೀರಿ ದೊಡ್ಡ ಕನ್ಸು ಕಾಣಲಿಲ್ಲ ಅಂದ್ರೆ ಅದು ತಪ್ಪು. ಹಂಗಾದ್ರೆ ನಾನು ಆ ತಪ್ಪು ಮಾಡಿಲ್ಲ ಬಿಡಿ. ಅಂದ್ರೆ ನೀವು ಕುಸ್ತಿ ಆಡಿರೋದೇ ದೊಡ್ಡ ಸಾಧನೆ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀರ ಶ್ರೀ? ಹಂಗಲ್ಲ ಮಿಸ್ಸು, ನಾನು ನಿಮ್ಮನ್ನ ಮದುವೆ ಆಗಿದ್ದೆ ಸಾಧನೆ ಅಂತ ಹೇಳ್ತಾ ಇದ್ದೆ. ಯಾಕೆ ಶ್ರೀ, ಮೈಕೈ ತುಂಬಾ ನೋವ್ತಿದ್ಯಾ? ಹಾಗೇನಿಲ್ಲ ಮಿಸ್ಸು, ಮನೆ ಕಣ್ಣು ಬೆಳಿಗ್ಗೆ ಎದ್ರೆ ಎಲ್ಲ ಸರಿ ಹೋಯ್ತದೆ. ಶ್ರೀ, ನೀವೊಂದು ಕೆಲಸ ಮಾಡಿ, ನೀವು ಬೆಡ್ ಮೇಲೆ ಮಲ್ಕೊಳ್ಳಿ, ನಿಮ್ಮ ದೇಹಕ್ಕೂ ಚೆನ್ನಾಗಿ ರೆಸ್ಟ್ ಸಿಗತ್ತೆ. ಮಿಸ್ಸು, ನಾನು ಅಲ್ಲಿಗೆ ಬಂದೆ, ನೀವು ಇಲ್ಲಿ ಬಂದು ಮನೆ ಕಂತೀರಾ? ಬೇಡ ಬಿಡಿ. ಇಲ್ಲ ಇಲ್ಲ, ನಾನು ನಿಮ್ಮ ಜೊತೆ ಮೇಲೆ ಮಲ್ಕೋತೀನಿ. ಇಬ್ರು ಒಟ್ಟಿಗೆ ಮೇಲೆ ಬೇಡ ಬಿಡಿ ಮಿಸ್ಸು, ನಂಗೆ ಕೆಳಗಡೆನೆ ಅಭ್ಯಾಸ ಆಗ್ಬಿಡಿದೆ. ಶ್ರೀ, ಇವಾಗ ನೀವು ಮೇಲ್ ಮಲ್ಕೊಳಕ್ ಬರ್ಲಿಲ್ಲ ಅಂದ್ರೆ ನಾನೇ ಬಂದು ಕೆಳಗೆ ಮಲ್ಕ್ತೀನಿ ಅಷ್ಟೇ. ಬೇಡ ಬೇಡ, ನಾನೇ ಬರ್ತೀನಿ. ಈಗ ನನ್ನ ಮ್ಯಾಕಿರೋ ಕೋಪ ಹೊಂಟೋಯ್ತಾ ಮಿಸ್ಸು? ನಮ್ಮ ಸಂಬಂಧ ಒಂಥರ ಈ ಬಿಸಿಲಲ್ಲಿ ಬರೋ ಮಳೆ ಇದ್ದಂಗೆ. ಕೆಲವೊಂದ್ಸಲ ನನಗೆ ನಂಬಕ್ಕಾಗಲ್ಲ. ಆಗ್ಲೇ ತಾನೆ ಕಾಮನ್ ಬಿಲ್ ಕಾಣಿಸೋದು. ಸರಿ, ಈಗ ನಕ್ಷತ್ರನ ಮತ್ತೆ ಕಾಮನ್ ಬಿಲ್ನ ನೆನೆಸ್ಕೊಂಡು ಮನೆ ಕೇಳಿ, ಆಗ ಒಳ್ಳೊಳ್ಳೆ ಕನ್ಸಿಗೆ ಬೀಳ್ತಾರೆ. ಸರಿ, ಗುಡ್ ನೈಟ್. ಈಗ ನೋಡಿದ್ರೆ ಆ ಬಂಗಾರಮ್ಮನ ಮನೆನಾಗೆ ಹಗ್ಲು ರಾತ್ರಿ ಕೆಂಡ ಕಾರ್ಕೊಂಡು ಬಕ್ಕಂಗಾಗೈತೆ ನೀನ್ ಬದುಕು. ಇವ್ರ ಅಮ್ಮಂಗೂ ಹಿಂಗೆ ತಲೆ ತಿರುಗಿ ಜಾಸ್ತಿ, ಅದಕ್ಕೆ ಜೀವನ ಪೂರ್ತಿ ನನ್ನ ಜೊತೆ ಜಗಳ ಆಡ್ಕೊಂಡೇ ಕಳೆದು ಬಿಟ್ಲು. ಒಂದು ಗಂಡು ಹುಳ ಎತ್ಕೊಳಕ್ಕಾಗ್ಲಿಲ್ಲ. ಏಯ್, ಅವ್ವನ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಇರಲ್ಲ ನಾನು. ಏಯ್, ಏನೇ ಮಾಡ್ತೀಯಾ? ನಾ ಮಾತಾಡೋದು ಬುಡಕ್ಕಿಲ್ಲ ಕಣೆ. ಏನ್ ಮಾಡ್ಕತೆ ಮಾಡ್ಕಳೆ. ನೀನ್ ಸ್ವಾಭಿಮಾನ ನಾವು ನೋಡಿಲ್ವಾ? ಮುಗಿದ್ ನಿನ್ ಕತೆ. ಇನ್ನೇನಿದ್ರು ಬಂಗಾರಮ್ಮ ನಿಂದೆ ಕೋದಂಡನ್ ಪಕ್ಕ ನಿಂತ್ಕೊಂಡು ಆ ಬಂಗಾರಮ್ಮ ಹೇಳಿದ ಲೆಕ್ಕ ಬರ್ಕೋಬೇಕು ಅಷ್ಟೇ. ಅಬ್ಬಬ್ಬಬ್ಬಬ್ಬ, ಈ ಪ್ರಪಂಚದಾಗೆ ಇಂಥ ಅವ್ವ ಮಕ್ಳು ಎಲ್ಲಾರು ಅವ್ರ ಸಿಗ್ದಾಗ್ಲೆಲ್ಲ ಗಂಟ್ಲು ಕಿತ್ತೋಗಂಗ್ ಅರ್ಚೋದ್ ಬಿಟ್ರೆ ಬೇರೆ ಏನು ಬರಕಿಲ್ಲ ಇವಕ್ಕೆ. ಈ ಹೆಣ್ಮಕ್ಳ ಕೈಲಿ ಏನು ಕಿಸಕ್ ಹಾಕಿಲ್ಲ. ಅದಕ್ಕೆ ಅವ್ರನ್ನೆಲ್ಲ ಪುಟ್ಟಕ್ಕನ ಕೈಲಿ ಕೊಟ್ಟು ನೀನು ಬಾಟ್ಲಲ್ಲಿ ಹುಟ್ಟಿದ್ ನೀನೇ ಮಡಿಕೋ ಅಂತ ದೊಡ್ಡ ನಮಸ್ಕಾರ ಹೊಡೆದಿತ್ತು. ಇಲ್ಲ ಅಂದಿದ್ರೆ ಇಷ್ಟೊತ್ತು ನಾನು ದೊಡ್ಡ ಪಿವೋಟ್ ಆಗಿ ರೋಡ್ನೇ ಮನೆ ಮಾಡ್ಕೋಬೇಕಾಗಿತ್ತು. ಯಾಕೆ ಹಂಗೆ ಹೇಳ್ತ್ಯಾ? ಹೆಣ್ಣಾಗಿ ನನ್ ಗಂಡ್ ಮಗುನ ಎತ್ಕೊಟ್ಟು ಸಾಧಿಸಿಲ್ವೇ? ಹೆಣ್ಣಾಯ್ಕಾದ್ರೂ ಪರವಾಗಿಲ್ಲ, ಆದ್ರೆ ಮರ್ವಾದೆಯಿಂದ ಬಾಳ್ವೆ ಮಾಡ್ಬೇಕು. ಅಡ್ಡದಾರಿ ಹಿಡಿದು ರಾತ್ರಿ ಶ್ರೀಮಂತರಾಗ್ಬೇಕು ಅನ್ನೋ ಆಸೆ ಪಟ್ರೆ ಹಿಂಗೆಯ ಬಾಳು ಮೂರ ಬಟ್ಟೆ ಆಗೋಯ್ತೈತೆ. ಇಬ್ರು ಮಾತಾಡಿದ್ ಮುಗಿತಾ? ಇನ್ನ ಏನಾದ್ರೂ ಮಾತಾಡೋದಿದ್ರೆ ಮಾತಾಡ್ ಮುಗಿಸ್ಬಿಡಿ. ನಾವೇನ್ ಮುಗಿಸೋದು? ನೀನೇ ಮುಗಿಸ್ಕೊಂಡ್ಬಿಟ್ಟಿದ್ಯಲ್ಲೇ. ಎಲ್ರು ಕಿವಿನಾಗ ಹೂ ಮಡಗಿದ್ರೆ ನೀನು ನಿಮ್ಮ ಅವನ್ ತಲೆ ಮ್ಯಾಗೆ ಕಲೆಕ್ಟರ್ ಆಯ್ತೀನಿ ಅಂತ ಕಾಡೇ ಬೆಳೆಸ್ಬಿಟ್ಟಿದ್ಯಾ. ಅವಳು ದಡ್ಡಿ ತರ ನೀನ್ ಕಲೆಕ್ಟರ್ ಆಯ್ತೀಯ ಅಂತ ಕಾಯ್ತಾ ಕುಂತವಳೆ.